ಬೀಳಿಸೋನು ಅವನೇ, ಎಬ್ಸೋನು ಅವನೇ ಅಂದ್ಮೇಲೆ ನಾವು ಸುಮ್ಮನೆ ಇರ್ಬೇಕು. ನಾವು ಸುಮಿತ್ರದ ಗೊಂಬೆಳಿಗೊಂದು ಸುಮ್ಮನೆ ಆಗ್ಬಿಟ್ರೆ ಇಷ್ಟು ರಿಲ್ಯಾಕ್ಸ್ ಆಗಿರುತ್ತಲ್ಲ ಜೀವನ. ನಾನೊಂದು ಸಿನಿಮಾ ಮಾಡಿದ್ದೀನಿ, ಕನ್ನಡದ ಕ್ವಾಲಿಟಿ ಸಿನಿಮಾಗಳಲ್ಲಿ ರಾಗ ಕೂಡ ಒಂದು ಅಂತ ಹೇಳೋದಿದೆ. ಈ ದುಡ್ಡು ತಗೊಳ್ಳೋದು ವಾಪಸ್ ಕೊಡದೆ ನಾನು ಅವರಿಗೆ ತೊಂದರೆ ಕೊಟ್ಟಿದ್ದು, ನನ್ನಿಂದ ಕೆಲವು ಜನರಿಗೆ ಸಮಸ್ಯೆಗಳಾಗಿದ್ದು, ನನ್ನ ನಂಬಿ ಬಂಡವಾಳ ಹಾಕಿದವರಿಗೆ ಯೋಗ ಮಾಡ್ತಾ ಇದ್ರು. ಇದಕ್ಕೆ ಬರೋ ಪ್ಲಾನ್ ಇರಲಿಲ್ಲ ಅವರಿಗೆ, ಹೇಳಿರ್ಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ 2-3 ದಿವಸಕ್ಕೆ ಅವ್ರು ಬಂದ್ಬಿಟ್ಟು ಎದ್ದು, ನಾನು ಶೂಟಿಂಗ್ ಇದೇನೋ ಯಾವ್ದೊಂದು ಸಿನಿಮಾ ನಡೀತಾ ಇತ್ತು, ಹೋಗ್ಬೇಕು ನನಗೆ ಅಂತೇಳಿ, ನಮಗೆಲ್ಲ ಭಯ ಆಗ್ತಿದೆ, ಇಲ್ಲ ಹುಷಾರಿಲ್ಲ, ನೀವು ಹೋಗೋದ್ ಬೇಡ, ಆರೋಗ್ಯ ಸರಿ ಇಲ್ಲ, ಹೋಗೋದ್ ಬೇಡ ಅಂತ ಹೇಳಿದ್ರು ಕೂಡ ಅವ್ರಿಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಸಿಗ್ತಾಳೆ ನಿಯೋ ಫಿಲ್ಮ್ ಅಕಾಡೆಮಿಯಲ್ಲಿ. ಅವ್ರದ್ದು ಮೊನ್ನೆ ಇಡೀ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಬಳಗ ಇರುವಂತ ನಿಯೋ ಫಿಲ್ಮ್ ಅಕಾಡೆಮಿ ಕೇರಳದ ಕೊಚ್ಚಿ. ಕರೆಂಟ್ ಏನು ಪ್ಲಾನ್ ಇಲ್ಲ ಆಕ್ಚುಲಿ. ಕರೆಂಟ್ ಇವಾಗ ಹೊಸದಾಗಿ ಏನಾದ್ರು ಫೋಟೋಶೂಟ್ ನಡೆದಿದೆ. ಆ ಟೈಮಲ್ಲಿ ಅನ್ಸಿತ್ತ ನಿಮಗೆ, ಅಂದ್ರೆ ಸಾಕು ಸಿನಿಮಾ ಇಂಡಸ್ಟ್ರಿ ಸಾಕು, ಜೀವನನೇ ಸಾಕು ಅನ್ಸ್ಬಿಟ್ಟಿತ್ತು. ಕರೆಕ್ಟ್. ನೀವು ಒಂದ್ಸಲ ಬಹಳ ಎಮೋಷನಲ್ ಆಗಿ ಮಾತಾಡಿದಿದೆ. ಅಂದ್ರೆ ಒಂದು ಹಂತಕ್ಕೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಅನ್ನೋ ತರದ್ದು ನಿರ್ಧಾರ ಮಾಡಿ. ಉತ್ಸಾಹನೇ ಇರ್ಲಿ, ಬದುಕಿನ ಉತ್ಸಾಹನೇ ನಮಗಿರ್ಲಿಲ್ಲ. ಈಗ ನಗು ಬರುತ್ತೆ, ನಾವು ಅದಲ್ಲ ಅಂತ. ಈಗ ನಾವು ಸದೃಢರಾಗಿದ್ದೀವಿ, ಆ ಚೈತನ್ಯ ನಮ್ಮ ಹತ್ರ ಇದೆ, ಒಂದು ಪುಟಿದ ಹೇಳುವಂತ ಶಕ್ತಿ ನಮ್ಮ ಹತ್ರ ಇದೆ, ಎರಡು ಕೊಟ್ಟಿದ್ದಾರೆ ನಮ್ಮ ಹತ್ರ. ಬೀಳಿಸೋನು ಅವನೇ, ಎಬ್ಸೋನು ಅವನೇ ಅಂದ್ಮೇಲೆ ನಾವು ಸುಮ್ಮನೆ ಇರ್ಬೇಕು. ನಾವು ಸುಮಿತ್ರದ ಗೊಂಬೆಳಿಗೊಂದು ಸುಮ್ಮನೆ ಆಗ್ಬಿಟ್ರೆ ಇಷ್ಟು ರಿಲ್ಯಾಕ್ಸ್ ಆಗಿರುತ್ತಲ್ಲ ಜೀವನ ಅಂತ. ನೋಡಿ, ಅಂದ್ರೆ ನನಗೆ ಪ್ರಶಸ್ತಿ ನೋಡುವಾಗ ತುಂಬಾ ಖುಷಿ ಆಯ್ತು. ಒಬ್ಬ ನಟ ಒಂದು ದೊಡ್ಡ ಸಿನಿಮಾ ಮಾಡಿ 6-7 ಕೋಟಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದಾಗ ಅದರಿಂದ ಏನೋ ಒಂದು ಲೈಫಲ್ಲಿ ಏನೋ ಒಂದು ದೊಡ್ಡ ತಿರುವು ಬರುತ್ತೆ, ಏನೋ ಒಂದು ದೊಡ್ಡ ಬ್ರೇಕ್ ಥ್ರೂ ಆಗುತ್ತೆ, ಅಥವಾ ಇದರಿಂದ ನನ್ನ ಜೀವನ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಅದಾಗದೇ ಇದ್ದಾಗ ಎಲ್ಲೋ ಒಂದ್ ಕಡೆ ಈ ಥರದೊಂದು ಪ್ರಶಸ್ತಿ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ಪ್ರಶಸ್ತಿ ನಾವು ದಿನ ನೋಡ್ತೀವಿ. ಆದ್ರೆ ಇವತ್ತು ನಾವು ಇಂಡಸ್ಟ್ರಿಗೆ ಹೋದಾಗ ಅಥವಾ ಯಾವುದೋ ಸಿನಿಮಾಗಳಲ್ಲಿ ನಾವು ಬಣ್ಣ ಹಚ್ಚಿ ಕೂತ್ಕೊಂಡಾಗ, ಸರ್ ನಿಮ್ಮ ಸಿನಿಮಾ ನೋಡಿದ್ದೆ ಸರ್, ಆ ಥರ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ನಿಮ್ಮಿಂದಲೇ ಸಾಧ್ಯ ಇಲ್ಲ ಸರ್ ಅಂತ ಆ ಚಾಲೆಂಜ್ ಇದೆ ಭಾಳ. ನನಗೆ ಕನ್ನಡದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ನಾನೊಂದು ಸಿನಿಮಾ ಮಾಡಿದ್ದೀನಿ, ಕನ್ನಡದ ಕ್ವಾಲಿಟಿ ಸಿನಿಮಾಗಳಲ್ಲಿ ರಾಗ ಕೂಡ ಒಂದು ಅಂತ ಹೇಳೋದಿದೆ. ಹೌದು, ಅದ್ಭುತ. ಸಿನಿಮಾ ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು, ನಿಮ್ಮ ನಟನೆ ಅಂತೂ ಮನಸ್ಸಿನ ಆಳಕ್ಕೆ ಇಳಿದ್ಬಿಟ್ಟು ಒಂದ್ಸಲ ತಟ್ಟುತ್ತೆ. ಒಬ್ಬ ಹಾಸ್ಯ ನಟ ಮಿತ್ರನ್ನ ಒಂದು ಭಾವನಾತ್ಮಕವಾಗಿ ನೋಡಬಹುದು. ಈಗ ಮಿತ್ರ ಹಿಂಗೂ ಮಾಡ್ಬೋದಾ? ಎಸ್, ಒಂದು ಸಲ ಪ್ರೇಕ್ಷಕನಿಗೆ ಒಂದ್ಸಲ ಹಿಂಗೆ ತಟ್ಟಿ, ಹೇ ಮಿತ್ರ ಅವ್ರು ಹಿಂಗ್ ಮಾಡಿದ್ರ ಅಂತ ಅನ್ಸೋ ರೀತಿಯಲ್ಲಿ ಮಾಡಿತ್ತು ಸಿನಿಮಾ. ಏನ್ ಮಿಸ್ ಹೊಡಿತು ಅಂತ ನಿಮಗೆ? ಅಂದ್ರೆ ಏನ್ ನಾ ಮಾಡಿದ್ರಲ್ಲಿ ಏನ್ ಮಿಸ್? ಸರ್ ಏನು ಮಿಸ್ ಹೊಡೆದಿಲ್ಲ ಸರ್. ನೀವು ಬಂದಿದ್ದೀರಿ, ನೀವು ಅಶೋಕ್ ಅವರು ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು, ಇದೇ ಆಂಗಲ್ ಅಲ್ಲಿ ಸೂರ್ಯನ ವಿಭೂನ್ಕೋ ಈಸ್ಟ್ ಫೇಸಿಂಗ್ ನಿಂತ್ಕೊಂಡು ಮಾತಾಡಬೇಕು ಅನ್ನೋ ದೈವ ನಿಶ್ಚಿತ, ಡೆಸ್ಟಿನಿ. ಅದನ್ನ ತಪ್ಪಿಸ್ಕೊಳಕ್ಕೆ ನೀವು ಸಾಧ್ಯ ಇಲ್ಲ, ನಾನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆಮೇಲೆ ಇವತ್ತು ನೀವು ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ನಾಳೆ ನಿಮ್ದು ಹಾರ್ಡ್ ಡಿಸ್ಕ್ ಅಥವಾ ನಿಮ್ದು ಇದು ಮೆಮೊರಿ ಕಾರ್ಡ್ ಕರೆಕ್ಟ್ ಆಗಿ ಇಂಟರ್ವ್ಯೂ ಹಾಳಾಗಬಹುದು, ಅದು ದೇವರ ನಿಶ್ಚಿತನೇ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟ್. ಅದಿದ್ದಾಗ ಮನುಷ್ಯ ಏನ್ ಬೇಕಾದ್ರೂ ಮಾಡುವಂತಹ ಒಂದು ಆತ್ಮಸ್ಥೈರ್ಯ ಬಂದ್ಬಿಡುತ್ತೆ ಆಟೋಮೆಟಿಕಲಿ. 500 ರೂಪಾಯಿ ಜಾಬಲ್ಲಿ ಇದ್ದಾಗಿರುವಂತ ಕಾನ್ಫಿಡೆನ್ಸೇ ಬೇರೆ, 1 ರೂಪಾಯಿ ಇಲ್ದಿದ್ದಾಗಂತ ಖಾಲಿ ಜೇಬಲ್ಲಿ ಇದ್ದಾಗ ಇರುವಂತಹ ಇದೆ ಬೇರೆ ಅಲ್ವಾ? ಸ್ಪೆಷಲಿ ಕಲಾವಿದರ ಲೈಫು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ಸರ್ಟೈನ್ ಇದೆ, ಯಾವಾಗ ಹೇಗೆ ಅಂತ ಹೇಳಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಅದು ಒಂದ್ಸಲ ಒಂದು ಜಂಗಾಬಲ ಅಡಗಿ ಹೋಗುತ್ತೆ ಅಂತಾರಲ್ಲ, ಏನೋ ಒಂದು ಈ ಥರದ್ದು ಆದಾಗ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಕುಸಿದು ಬೀಳೋರೇ ಜಾಸ್ತಿ. ಬಟ್ ನೀವು ಎಸ್ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಇಲ್ಲ ನಾನು ಇಲ್ಲಿ ಕಳ್ಕೊಂಡಿದ್ದೀನಿ, ಇಲ್ಲೇ ಹುಡುಕ್ತೀನಿ, ನಾನು ಮತ್ತೆ ಇಲ್ಲಿ ಮುಂದೆ ಹೋಗ್ತೀನಿ. ಅಲ್ಲಿ ನಾವು ಪಲಾಯನವಾದ ಮಾಡೋದ್ರಲ್ಲಿ ಅರ್ಥ ಏನಿದೆ ಅಲ್ವಾ? ನಾನು ಪರ್ಸನ್ನ ಗಾಂಧಿನಗರದಲ್ಲಿ ಕಳ್ಕೊಂಡ್ರೆ ನಾನು ಜಯನಗರದಲ್ಲಿ ಹುಡುಕಿ ನನಗೆ ಪರ್ಸ್ ಸಿಕ್ಕತ್ತ? ನಾನು ಗಾಂಧಿನಗರದಲ್ಲಿ ಹುಡುಕ್ಬೇಕು. ಸಿನಿಮಾದಲ್ಲಿ ನಾನು ಕಳ್ಕೊಂಡೆ, ಸಿನಿಮಾದಲ್ಲಿ ನಾನು ಪಡ್ಕೊಂಡೆ, ಅಲ್ಲೇ ನಾನು ಇರಬೇಕು, ಅಲ್ಲೇ ನಾನು ಸಂಪಾದನೆ ಮಾಡಬೇಕು. ಅದು ನನ್ನ ಜೀವನ. ನನ್ನ ಕಲಾವಿದನಾಗಿ ಜನ ಇಷ್ಟಪಟ್ಟಿದ್ದಾರೆ, ಕಲಾವಿದನಾಗಿ ಕಲಾ ಜಗತ್ತನ್ನ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಹೊಸ ಪ್ರಯತ್ನಗಳು ಮಾಡಕ್ ಹೋದ್ರೆ ತಪ್ಪು ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಮೂಲಕ ಸುಮಾರು ಜನರಿಗೆ ಪಾಠ ಕಲ್ಸ್ಕೊಟ್ಟಿದ್ದಾರೆ. ಅವೊಬ್ಬರೇ ಕಲಿತ ಪಾಠ ಅಲ್ಲ. ಮಿತ್ರ ಸಖತ್ತಾಗಿದ್ರು, ತುಂಬಾ ಚೆನ್ನಾಗಿದ್ರು, ಆರಾಮಾಗಿದ್ರು, ಯಾವುದೇ ಅವರಿಗೆ ಕಮಿಟ್ಮೆಂಟ್ಗಳಿರಲಿಲ್ಲ, ಸುಂದರ ಜೀವನ ಮಾಡ್ತಾ ಇದ್ರು. ಅವ್ರು ಇದ್ದಕ್ಕಿದ್ದಂಗೆ ಅವ್ರನ್ನ ಮೀರಿದಂತ ಪ್ರಯತ್ನ ಮಾಡಿ ಸಮಸ್ಯೆಗೊಳಗಾದ್ರು ಅನ್ನೋದೊಂದು ಕತೆ. ಆದ್ರೆ ಸಮಸ್ಯೆಗೊಳಗಾಗಬೇಡಿ ಅಂತ ಒಂದು ಇನ್ನೊಬ್ಬರಿಗೆ ಮೆಸೇಜ್ ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಬಹಳ ದೊಡ್ಡ ಪಾಠ ಅದು. ವೆರಿ ಬಿಗ್. ಸುಮ್ಮನೆ ಹೇಳಿಲ್ಲ, ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತ. ಬಟ್ ನಮ್ಗೆ ಅರ್ಥ ಆಗ್ಬೇಕು ಅದು, ಇಲ್ಲಾಂದ್ರೆ ಜೀವನ ತೊಂದರೆ ಆಗುತ್ತೆ. ಆಕ್ಚುಲಿ ಹಾಲು ಎಂಟ್ರಿ ಆದ ತಕ್ಷಣ ಅಲ್ಲಿ ಕಿಚನ್. ಸೊ ಈಗ ಮೇಲೆ ಹೋಗ್ತಾ ಇದ್ವಿ, ಬನ್ನಿ ಸರ್. ಗೀತಾ, ಜೀಸಸ್ ಗೀತಾ ರೆಡಿ
ಇವಳನ್ನ ಮನದರ್ಸಿ. ಹಾ ಮೇಡಮ್ ನಮಸ್ತೆ, ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಈ ಹಿಂದೆ ನಿಮ್ಮನ್ನು ಒಂದ್ಸಲ ಭೇಟಿ ಮಾಡಿದ್ದೆ. ಅದು ಇದಿದೆ ಜನ್ಮದ ಜನ್ಮದ ಗೆಳತಿ ಅಂತ ಒಂದು ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ನಿಮ್ಮಿಬ್ಬರು ಪಾಪ ಸಂದರ್ಶನ ಮಾಡಿದ್ದೆ ನಾನು. ಯೋಗ ಮಾಡ್ತಾ ಇದ್ರು ಇದಕ್ಕೆ ನೀವು ಬರೋ ಪ್ಲಾನ್ ಇರಲಿಲ್ಲ ಇವತ್ತು ಅವ್ರಿಗೆ ಹೇಳಿರ್ಲಿಲ್ಲ. ಓಕೆ ಹೇಳಿ ಏನ್ ಅನ್ಸುತ್ತೆ ಮಿತ್ರ ಸರ್ ಬಗ್ಗೆ? ಅವರು ತುಂಬಾ ಪ್ರೌಡ್ ಆಗಿ ಹೇಳ್ತಿದ್ರು, ನಾನು ಅವ್ರ ಬಗ್ಗೆ ನನಗೆ ಸಪೋರ್ಟ್ ಮಾಡೋ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ನಾವು ಅವ್ರ ಬಗ್ಗೆ ಮಾತಾಡ್ಬೇಕಷ್ಟೇ. ಅವರು ಅಷ್ಟು ಮಾತಾಡೋಷ್ಟು ದೊಡ್ಡವಳಲ್ಲ, ಆದ್ರೂ ಅವ್ರು ಖುಷಿ ಆಗುತ್ತೆ ಸರ್. ಕಲಾವಿದರಾಗಿ ಮಿತ್ರ ಸರ್ ಬೆಳೆದಿರೋ ರೀತಿ ಚಿತ್ರರಂಗ ತುಂಬಾ ಸಂತೋಷ ಇದೆ ಸರ್. ಅದರಲ್ಲಿ ಜನರು ಅವ್ರನ್ನ ಕರ್ಕೊಂಡೋಗಿರೋ ರೀತಿ ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ ಒಂದ್ಸಲ ರಾಗ ಮಾಡಿ ಅವ್ರು ತುಂಬಾ ಸೋತದ ಟೈಮಲ್ಲಿ ಅವ್ರ ಜನರು ಕೊಟ್ಟಂತ ಸಪೋರ್ಟ್ ಆಗ್ಲಿ, ಅದು ನನ್ನ ಚೇತರಿಸ್ಕೊಂಡಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ಇಲ್ಲಿ ನಾವು ಅವ್ರನ್ನ ಹತ್ರದಿಂದ ನೋಡೋದ್ರಿಂದ ಆ ಟೈಮಲ್ಲಿ ತುಂಬಾ ಅವ್ರು ನೋಡಿದಾಗ ಅಂದ್ರೆ ಬಹಳಷ್ಟು ಸಲ ಅವ್ರ ಜೊತೆ ಫೋನಲ್ಲಿ ಮಾತಾಡಿದಾಗಲೂ ಕೂಡ ಸೊ ಅನ್ಕೊಂಡಂಗೆ ಆಗ್ಲಿಲ್ಲ. ಯಾವಾಗಲೂ ಒಂಥರ ಆ ಫೀಲ್ ಇತ್ತು ಅವ್ರಿಗೆ. ಅನ್ಕೊಂಡಿದ್ದೇನೋ ಬಹಳ ಕನಸಿಟ್ಕೊಂಡು ದೊಡ್ಡ ಡ್ರೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಮತ್ತೆ ನೋಡಿ ಈಗಂತೂ ಅದೇ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಎಲ್ಲರೂ ಧೈರ್ಯ ಕಳ್ಕೊಂಡಿಲ್ಲ, ಮುಂದೆ ಬರ್ತೀನಿ ಅನ್ನೋ ಧೈರ್ಯ ಇದೆ ಅಲ್ಲ, ಅದೇ ನಂಗೆ ತುಂಬಾ ಖುಷಿ ಇದೆ. ಅದೇ ನನ್ನ ದೊಡ್ಡ ಆಸ್ತಿ ಕೂಡ. ಸರ್ ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳನ್ನ ಮಾಡ್ತಾರೆ. ಎಷ್ಟೋ ಜನರು ಅದೇ ಸಿನಿಮಾದಲ್ಲಿ ನಗಿಸ್ತಾರೆ, ಬಟ್ ಅವರ ಲೈಫಲ್ಲಿ ಅಂದ್ರೆ ಆ ನಗುವಿನ ಮುಖದ ಹಿಂದೆ ಒಂದು ಸಾಕಷ್ಟು ನೋವುಗಳಿರುತ್ತೆ ಅಂತ ಹೇಳ್ತಾರೆ ಸರ್. ಅದು ಹಾಗೇನೆ. ಹೌದು ಸರ್. ಎಷ್ಟೋ ಇದ್ರು ಅದೆಲ್ಲದನ್ನು ಮರೆತು ಅವ್ರು ಮತ್ತೆ ನಗ್ನಾಗ್ತಾ ಇರ್ತಾರೆ. ಮತ್ತೆ ನಾನು ಇಲ್ಲ ನಾನು ಇಲ್ಲಿ ನಿಲ್ಲಿಸಲ್ಲ, ನಾನು ಮುಂದೆ ಹೋಗ್ತೀನಿ ಅನ್ನುವಂಥ ಒಂದು ಅದು 2 ಗುಂಡಿಗೆ ಇದೆ ಸರ್ ನಮ್ಮ ಯಜಮಾನ್ರಿಗೆ. ಹಾರ್ಟ್ ಅಟ್ಯಾಕ್ ಆಗಿ 2-3 ದಿವಸಕ್ಕೆ ಅವ್ರು ಬಂದ್ಬಿಟ್ಟು ಎದ್ದು, ನಾನು ಶೂಟಿಂಗ್ ಇದೇನೋ ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು, ಹೋಗ್ಬೇಕು ನನಗೆ ಅಂತೇಳಿ, ನಮಗೆಲ್ಲ ಭಯ ಆಗ್ತಿದೆ, ಇಲ್ಲ ಹುಷಾರಿಲ್ಲ, ನೀವು ಹೋಗೋದು ಬೇಡ, ಆರೋಗ್ಯ ಸರಿ ಇಲ್ಲ, ಹೋಗೋದು ಬೇಡ ಅಂತ ಹೇಳಿದ್ರು ಕೂಡ ಅವ್ರಿಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ತಾರೆ ಸರ್. ಎಂತೆಂಥ ಒಂದು ಹುಷಾರಿಲ್ಲದಿದ್ರು ಅವರು ಕಲಾವಿದನಾಗಿ ಒಂದು ಅಂದ್ರೆ ಅದು ಏನು ಅವರಿಗೆ ತುಂಬಾ ಡಬಲ್ ಎನರ್ಜಿ ಅಂತ ಹೇಳ್ಬೇಕು. ಓಕೆ ಸರ್, ಹೇಳಿ ಇಲ್ಲಿ ಏನಿದೆ ಅಂದ್ರೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಆಕ್ಚುಲಿ ಒಂದು ಪಾರ್ಕಿಂಗ್ ಏರಿಯಾ ಅಲ್ವಾ? ಪಾರ್ಕಿಂಗ್ ಏರಿಯಾ, ಫಸ್ಟ್ ಫ್ಲೋರ್ ಹಾಲ್ ಅಂಡ್ ಕಿಚನ್, ಸೆಕೆಂಡ್ ಫ್ಲೋರ್ ಆಫೀಸು, ಇದು ಬೆಡ್ರೂಮ್, ನಮ್ದು ಬಾತ್ರೂಮ್, ಓಕೆ ವಾರ್ಡ್ರೋಬ್ಗಳು, ನಮ್ಮ ಕಲೆಕ್ಷನ್. ಇದು ನಿಮ್ ಬೆಡ್ರೂಮ್ ನಂದು, ಇವರ ಬೆಡ್ರೂಮು, ನಾನು ಬರ್ತಾ ಇರ್ತೀನಿ. ಓಕೆ ಇದು ಮಗಳದು. ಓಕೆ ಮಗಳ ಹಲೋ ಹಾಯ್. ಅದು ಬಾಲ್ಕನಿ. ಅವಳು ಸ್ವಲ್ಪ ಡ್ಯಾನ್ಸು ಭಾಳ ಚೆನ್ನಾಗಿ ಮಾಡ್ತಾಳೆ. ಈಗ ತಾನೇ ನಿಯೋ ಫಿಲ್ಮ್ ಅಕಾಡೆಮಿಯಲ್ಲಿ ಫಿಲ್ಮ್ ಮುಗಿಸ್ಕೊಂಡು ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಶಿ ಇಸ್ ವೆರಿ ಗುಡ್ ಡ್ಯಾನ್ಸರ್ ಅಂಡ್ ವೆರಿ ಗುಡ್ ಪರ್ಫಾರ್ಮರ್. ಆಮೇಲೆ ಈ ಪ್ರೊಡಕ್ಷನ್ ಬಗ್ಗೆ ತುಂಬಾ ಆಸಕ್ತಿ ಇದೆ, ಸಿನಿಮಾಸಕ್ತಿ ತುಂಬಾ ಚೆನ್ನಾಗಿದೆ ಅಂಡ್ ಇಸ್ ಬ್ರಿಲಿಯಂಟ್ ಡ್ಯಾನ್ಸರ್. ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ಯಾವುದು ನನ್ನ ಸಪೋರ್ಟ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು, ಒಬ್ಬ ನಟಿಯಾಗಿ ನಿಂತ್ಕೋಬೇಕು, ಡ್ಯಾನ್ಸರ್ ಆಗಿ ನಿಂತ್ಕೋಬೇಕು ಅಂತ ಭಾಳ ಆಸೆ ಪಡ್ತಾರೆ. ಇಡೀ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಬಳಗ ಇರುವಂಥ ನಿಯೋ ಫಿಲ್ಮ್ ಅಕಾಡೆಮಿ ಅನ್ನೋದು ಕೇರಳದ ಕೊಚ್ಚಿಯಲ್ಲಿದೆ. ಅವಳಿಗೆ ಜಸ್ಟ್ ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಫೋಟೋಶೂಟಲ್ಲಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸದ್ಯದಲ್ಲಿ ಅದನ್ನು ಪ್ರೆಸ್ ರಿಲೀಸ್ ಮಾಡುವಂಥ ಪ್ಲಾನ್ ಕೂಡ ಇದೆ ನನಗೆ. ಇವಳಿಗೋಸ್ಕರ ನಾನು ಒಬ್ಬ ತಂದೆಯಾಗಿ, ಒಬ್ಬ ನಟನಾಗಿರೋ ಕಾರಣ ಒಂದು ಶಾರ್ಟ್ ಫಿಲ್ಮ್, ಆಮೇಲೆ ನಾನು ಹುಡುಕ್ತಾ ಇದ್ದೀನಿ ಒಳ್ಳೆ ಕತೆ, ಒಂದು ಲೇಡಿ ಓರಿಯೆಂಟೆಡ್, ಇವಳ ಟ್ಯಾಲೆಂಟ್ ಇಟ್ಕೊಂಡು ಒಂದು ಲೇಡಿ ಓರಿಯೆಂಟೆಡ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಒಂದು ಶಾರ್ಟ್ ಫಿಲ್ಮ್ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ದೊಡ್ಡ ಫಿಲ್ಮ್ ಮಾಡಲ್ಲ, ಅದು ಅವ್ರವ್ರ ತಾಕತ್ತು. ಆಮೇಲೆ ಒಂದು ಒಳ್ಳೆ ಆಲ್ಬಮ್, ನಾನು ಅದನ್ನ ಆಲ್ರೆಡಿ PC ಶೇಖರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಅರ್ಜುನ್ ಜನ್ಯ ಮೂಲಕ ಆಲ್ರೆಡಿ ಆ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಅವಳಿಗೆ ಗೊತ್ತೇ ಇಲ್ಲ, ಸರ್ಪ್ರೈಸ್. ಹೌದೌದು. ಅದನ್ನ ಅದು ಡ್ಯಾನ್ಸ್ದು ಒಂದು ಝಲಕ್ಕು ಜೊತೆಗೆ ಒಂದು ಅವಳ ಅಭಿನಯದ ಒಂದು ಝಲಕನ್ನ ನಾನು ತೋರಿಸ್ಬೇಕು ಅಂತಿದ್ದೀನಿ. ಅಪ್ಪ ನೋಡಿ ನಿಮಗೆ ಒಂದು ಸರ್ಪ್ರೈಸ್ ಕೊಟ್ರು ಈಗ, ಗೊತ್ತಿತ್ತಾ ಇದು? ಇಲ್ಲ, ನನಗೆ ಐಡಿಯಾನೂ ಇರ್ಲಿಲ್ಲ, ಇವಾಗ ಗೊತ್ತಾಗಿದ್ದೆ. ಆಕ್ಚುಲಿ ನಾನು ನಿನ್ನೆ ಲ್ಯಾಂಡ್ ಆದೆ, ಕೇರಳದಿಂದ ನಿನ್ನೆ ಬಂದಿದ್ದು. ಇವಾಗ ಬೆಳಗ್ಗೆ ಎದ್ದಾಗ ಇದೆ ಸರ್ಪ್ರೈಸ್ ನನಗೆ. ಸಣ್ಣ ವಯಸ್ಸಲ್ಲಿ ಅವಳಿಗೆ ಎಲ್ಲಿ ಮ್ಯೂಸಿಕ್ ಇದ್ರು, ಎಲ್ಲಿ ತಮಟೆ ಇದ್ರು, ಎಲ್ಲಿದ್ದಾಳೆ ಮಗಳು ಅಂತ ಹೇಳಿದ್ರೆ, ಎಲ್ಲಿ ತಮಟೆ ಸೌಂಡ್ ಕೇಳ್ತಾರೆ ಅಲ್ಲೇ ಹೋಗ್ಬಿಟ್ಟು ಡಂಗಣ ಅಂತ ಹೇಳಿದ್ರೆ ಮಳೆಯಲ್ಲಿ ಎಲ್ಲಿ ಹುಡುಕ್ಬೇಕಾಗಿರ್ಲಿಲ್ಲ. ಎಲ್ಲಿ ಸೌಂಡ್ ಕೇಳಿಸ್ತಾ ಇದೆ, ಎಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆ, ಅಲ್ಲಿ ಇರ್ತಾ ಇದ್ಲು. ಶಿ ಇಸ್ ಅ ಸ್ಪ್ರಿಂಗ್ ಆಕ್ಷನ್. ಈಗ ಸ್ವಲ್ಪ ಕಂಪ್ರೆಸ್ ಆಗಿದ್ದಾಳೆ. ಅಯ್ಯೋ ಅವಳನ್ನ ಹಿಡಿಯೋಕ್ಕಾಗ್ತಾ ಇರಲ್ಲ. ಅವಳು ಇಸ್ ಫೈರ್ ಕಿಡ್, ಸ್ಪ್ರಿಂಗ್. ಅವಳು ಭಾಳ ಎನರ್ಜಿ ಇರುವಂಥ ಹುಡುಗಿ ಅವಳು. ಅಭಿನಯ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಸೂಪರ್. ಅವರಿಗೆ ಹೆಗ್ಗಣ ಮುದ್ದು ಅಂತಾರೆ, ಹಂಗೆ ಹೇಳ್ತಾ ಇಲ್ಲ, ನಾನೊಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಶಿ ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟ್ರೆಸಸ್ ಆಗ್ತದೆ ಕರ್ನಾಟಕಕ್ಕೆ, ಇಂಡಿಯಾಗೆ. ಹೇಳಿ ಅಂದ್ರೆ ನಿಮಗೇನ್ರಿ ಏನಿದೆ, ಎಲ್ಲಿವರೆಗೂ ಇದನ್ನು ತಗೊಂಡು ಹೋಗ್ಬೇಕು, ಹೆಂಗೆ, ಏನು ವಾಟ್ಸ್ ಯುವರ್ ಪ್ಲಾನ್ಸ್ ನಿಮ್ಮ?
ಇವಾಗ ಕರೆಂಟ್ ಏನೂ ಪ್ಲಾನ್ ಇಲ್ಲ ಆ್ಯಕ್ಚುಲಿ. ಕರೆಂಟ್ ಇವಾಗ ಹೊಸದಾಗಿ ಏನಾದರೂ ಫೋಟೋಶೂಟ್ ನಡೆದಿದೆ. ಪಪ್ಪನ ಸಪೋರ್ಟ್ ಇಲ್ಲದೆ ನಿಲ್ಲಬೇಕು ಅನ್ನೋದು ಆಸೆ ಇದೆ, ಇಂಡಿಪೆಂಡೆಂಟ್ ಆಗಿ ಅಷ್ಟೇ. ಕರೆಂಟ್ ಪ್ಲಾನ್ ಅಷ್ಟೇ ಇದೆ. ಕಲಾವಿದರಾಗಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಹೌದಾ? ಲೇಟ್ ಹೇಳ್ತಾರಾ? ಲೇಟಾಗಿ ಬಂದ್ರಲ್ಲ, ನಮ್ಮಲ್ಲಿ ಲೇಟ್ ಪ್ರಸಂಗ ಇಲ್ವೇ ಇಲ್ಲ. ನಮ್ಮಲ್ಲಿ ಲೇಟ್ ಎಲ್ಲ ಇಲ್ವ. 5:15 ನನ್ನ ಟೈಮು, 5:15 ಎಲ್ಲರೂ ಎದ್ದಿರ್ಬೇಕು. ಹೌದಾ? ರೂಲ್ಸ್, ರೂಲ್ಸ್ ಮನೆ ರೂಲ್ಸ್, ಓಕೆ, ಅದು ಫಿಕ್ಸ್. ನಾನಂತರ ಅಲ್ಲಿ ಒಂದು ಹಿಟ್ಲರ್ ತರಾನೆ ನಾನು. ಅದರಲ್ಲಿ ನಾನು ಅಕಸ್ಮಾತ್ ಲೇಟ್ ಆಗಿದ್ರೆ ಸಂಜೆವರೆಗೂ ಕೊರಿತಾ ಇರ್ತೀನಿ. ಹೌದಾ? ಒಳ್ಳೆದಾಯ್ತು ಸೋನಿ ಅವರೇ, ಗಾಡ್ ಬ್ಲೆಸ್ ಯು. ಕುಂಡು ನಾನು ಕಾಂಡೆ ಬೇಗ ಲಕ್ಕದ ರೆಡಿ ಹಾಕೊಂಡ್ಬಿಡುದು. ಗೊತ್ತಿಲ್ಲದಿದ್ರೆ ಇರಬೇಕು. ಬಹಳ ವಿಶೇಷವಾಗಿ ಮಿತ್ರ ಅವರು ಬರೀ ನಟರಷ್ಟೇ ಅಲ್ಲ, ನಿರ್ಮಾಪಕರಷ್ಟೇ ಅಲ್ಲ, ಅವರು ಬೇರೆ ಬೇರೆ ರಂಗಗಳಲ್ಲೂ ಕೂಡ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಈಗ ನಮ್ಮದು ಮಿತ್ರ ಎಂಟರ್ಟೈನರ್ಸ್ ಸಿನಿ ಕ್ರಿಯೇಷನ್ ಅನ್ನೋ ಸಂಸ್ಥೆ, ಮಿತ್ರ ಹಾಲಿಡೇಸ್ ಅನ್ನೋ ಸಂಸ್ಥೆ, ಈ ಮೇಜರ್ ಆಗಿ ಮಿತ್ರ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಅನ್ನೋದು ಸಂಸ್ಥೆ ಇದೆ. ಇದು ಕಮರ್ಷಿಯಲ್, ಸಮಾಜ ಸೇವೆ ಇದು ಏನಲ್ಲ. ಅದೇ ಗೊತ್ತಾಯ್ತು. ಇದೊಂದು ಭಾಳ ವಿಶೇಷವಾಗಿರುವಂಥ ಒಂದು ಕನಸಿದು. ಒಂದು ಮಿಡಲ್ ಕ್ಲಾಸ್ ಪೀಪಲ್ಸಿಗೆ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಥವಾ ತುಂಬ ರಿಚ್ ಪೀಪಲ್ಗೆ ಅವರಿಗೆ ದುಡ್ಡಿದೆ, ಸಮಯ ಇಲ್ಲ. ಕೆಲವರಿಗೆ ಸಮಯ ಇದೆ, ದುಡ್ಡಿಲ್ಲ. ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಸಂಸ್ಥೆ ಇದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶವನ್ನು ತಾವು ಮಾಡಬೇಕು ಅಥವಾ ನಾಮಕರಣವನ್ನು ತಾವು ಮಾಡಬೇಕು ಅಂತ ಹೇಳಿದಾಗ ತಾವು ಬ್ಯುಸಿ ಇದ್ದೀರಿ. ತಮ್ಮ ಮನೆಯವರು ಕೂಡ ವರ್ಕಿಂಗ್ ವುಮನ್ ಆಗಿರ್ತಾರೆ. ಮನೆಗೆ ನಿಮಗೆ ಒಂದು ಆ ನಾಮಕರಣಕ್ಕೆ ಬೇಕಾದಂಥ ತೊಟ್ಲು ವ್ಯವಸ್ಥೆ, ಡೆಕೋರೇಷನ್ಸು, ಊಟ, ಅರ್ಚಕರು, ಪೂಜೆ, ಒಂದು ನೇಮ್ ಬೋರ್ಡು, ಅದಕ್ಕೆ ಜನರನ್ನು ಕರೆಯೋದಕ್ಕೊಂದು ಇನ್ವಿಟೇಷನ್, ಅದನ್ನು ನಮ್ಮ ಸಂಸ್ಥೆ ಸಂಪೂರ್ಣವಾಗಿ ಮಾಡಿಕೊಡುತ್ತೆ. ಮದುವೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ವರಪೂಜೆಯಿಂದ ಹಿಡಿದು, ಹಳದಿ ಶಾಸ್ತ್ರದಿಂದ ಹಿಡಿದು, ಅವರಿಗೆ ಮೆಹಂದಿ ಶಾಸ್ತ್ರದಿಂದ ಹಿಡಿದು, ಅರ್ಚಕರಿಂದ ಹಿಡಿದು, ಕೊನೆಗೆ ತಾಂಬೂಲ ಕೊಟ್ಟು ಅವ್ರನ್ನ ಕಳಿಸೋವರೆಗೆ ನಮ್ಮ ಸಂಸ್ಥೆ ಅದನ್ನು ಮ್ಯಾನೇಜ್ ಮಾಡಿ. ಡೆಕೋರೇಷನ್ಸ್ ಆಗಿರ್ಬೋದು, ಫ್ಲವರ್ ನಿಮಗೆ ಹಾರಗಳಾಗಿರ್ಬೋದು, ಪೂಜೆ ವಸ್ತುಗಳಾಗಿರ್ಬೋದು, ನೀವು ಯಾವ ಕಾಸ್ಟಿಗೆ ಸೇರಿದಂಥವ್ರು ಅಥವಾ ನಿಮ್ಮ ಸಂಪ್ರದಾಯ ಯಾವ ಸಂಪ್ರದಾಯ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇಕೋ ಅಥವಾ ರೆಡ್ಡಿ ಶೈಲಿಯಲ್ಲಿ ಬೇಕು ಅಥವಾ ಗೌಡರ ಶೈಲಿಯಲ್ಲಿ ಬೇಕು ಅಥವಾ ಲಿಂಗಾಯತರ ಶೈಲಿಯಲ್ಲಿ ಅಡುಗೆ ಬೇಕು, ಬ್ರಾಹ್ಮಣರ ಅಡುಗೆಯಲ್ಲಿ ಮಡಿ ಅಡುಗೆ ಬೇಕು, ಎಲ್ಲವನ್ನು ಕೂಡ ನಾವು ಅದನ್ನು ಸಿದ್ಧಪಡಿಸ್ತೀವಿ. ಇದು B2C ಅನ್ನೋ ಒಂದು. ಯಾರೋ ಒಬ್ಬರು ಬಂದು ನನಗೆ, ಸರ್ ನನ್ನ ಮಗಳ ಮದುವೆ ಮಾಡಬೇಕು, ನನ್ನ ಹತ್ರ ಇರೋದೇ ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ಕೂಡಿಸಿ ಕಷ್ಟ ಬಿದ್ದು ನಾನು ಮಾಡುವಂತಹ 5 ಲಕ್ಷ ಇದೆ, 5 ಲಕ್ಷದಲ್ಲಿ ಮಗಳ ಮದುವೆ ಮಾಡಿದ್ರೆ ಅವರಿಗೆ ಯೋಚನೆಗೂ ಮೀರಿದ ರೀತಿಯಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ, ಮೇಕಪ್ಪು, ಡೆಕೋರೇಷನ್ನು, ಊಟ, ತಿಂಡಿ, ಅವರಿಗೆ ಕಾರ್ ಡೆಕೋರೇಷನ್ವರೆಗೂ ನಾವು ಅವ್ರ ಬಜೆಟ್ಗೆ ತಕ್ಕನಾಗಿ ಪ್ಲಾನ್ ಮಾಡಿ ಅವರಿಗೆ ಖುಷಿ ಕೊಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಒಂದು ಸಣ್ಣ ಸರ್ವಿಸ್ ಚಾರ್ಜಸನ್ನು ತಗೋತೀರಿ. ಇದರಲ್ಲಿ ನಾನೂ ಒಬ್ಬ ಉದ್ಯಮಿ ಆಗೋದ್ರ ಜೊತೆಗೆ ಸಾಕಷ್ಟು ಗ್ರಾಹಕರುಗಳು, ಡೆಕೋರೇಟರ್ಗಳು, ಕ್ಯಾಟ್ರಿಂಗ್ ಸರ್ವಿಸ್ನವರು, ಕ್ಯಾಬಲ್ಲಿ ಕ್ಯಾಬ್, ಬೆಲೂನ್ ಡೆಕೋರೇಟರ್ಸ್, ಸ್ಮಾಲ್ ಎಲ್ಲರನ್ನೂ ಕೂಡ ಕ್ರೋಢೀಕರಿಸಿ ಒಂದು ಸಂಸ್ಥೆ ಮೂಲಕ ನಮ್ಮ ನೇತೃತ್ವದಲ್ಲಿ ಮಿತ್ರ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಸಂಸ್ಥೆಯ ಮೂಲಕ ಸೇವೆಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಖುದ್ದಾಗಿ ನಾನೇ ನಿಂತು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀವಿ.